ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಿಜೆಪಿಯಿಂದ ಉಚ್ಚಾಟನೆಯಾಗ್ತಾರಾ? ಛೆ, ಸ್ವಪಕ್ಷದಲ್ಲಿ ಇದೆಂತಹ ಆಕ್ರೋಶ! ಈಗಾಗಲೇ ಬಿಜೆಪಿಯಿಂದ ಭುಗಿಲೆದ್ದ ಆಕ್ರೋಶ. ಮಾಜಿ ಸಂಸದ ಪ್ರತಾಪ್ ಸಿಂಹ ಬಿಜೆಪಿಯಿಂದಲೇ ಉಚ್ಚಾಟನೆಯಾಗ್ತಾರಾ ಎನ್ನುವಂತಹದ್ದು ರಾಜಕೀಯ ವಲಯದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಎನ್ನುವಂತಹದ್ದು ಕೂಡ ಮತ್ತೊಂದು ಮಜಲುವಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ ಪ್ರತಾಪ್ ಸಿಂಹ ವಿರುದ್ಧ ಮೈಸೂರು ಬಿಜೆಪಿ ಕಾರ್ಯಕರ್ತರೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರಾ? ಎಸ್, ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಪ್ರತಾಪ್ ಸಿಂಹರಿಗೆ ಸಂಬಂಧಪಟ್ಟಂತಹ ಮೆಗಾ ಬ್ಲಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ, ಎಲ್ಲೂ ಸಿಗದ, ಯಾರೂ ಹೇಳದ, ನೀವೆಲ್ಲೂ ಗಮನಿಸಲು ಸಾಧ್ಯವಾಗದ ಒಂದಷ್ಟು ವಿಚಾರಗಳನ್ನು ನಾವು ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇವೆ. ಹಾಗಾದರೆ ಪ್ರತಾಪ್ ಸಿಂಹರ ವಿರುದ್ಧ ಬಿಜೆಪಿಯಿಂದ ಆಕ್ರೋಶ ಎನ್ನುವಂತಹದ್ದು ನಿಜಕ್ಕೂ ಕೂಡ ಆಶ್ಚರ್ಯ. ಕಾಂಗ್ರೆಸ್ನವರು ಆಕ್ಷೇಪಣೆ ಸಲ್ಲಿಸ್ತಾ ಇಲ್ಲ, ಅಂದರೆ ಯಾರದು ಅಭ್ಯಂತರವಿಲ್ಲ. ಮಾಜಿ ಸಂಸದ ಪ್ರತಾಪ್ ಸಿಂಹರ ವಿರುದ್ಧ ಆಕ್ರೋಶವನ್ನು ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದು ಯಾವುದೋ ಒಬ್ಬ ಕಾಂಗ್ರೆಸ್ನ ನಾಯಕ ಅಲ್ಲ, ಕಾಂಗ್ರೆಸ್ನ ಕಾರ್ಯಕರ್ತನೂ ಅಲ್ಲ, ಸ್ವಪಕ್ಷಾರಿ ತಾನು ಇರುವಂತಹ ಮನೆಯ ಸದಸ್ಯರೇ ತನ್ನನ್ನು ತಕರಾರು ಅಥವಾ ತರಾಟೆಗೆ ತೆಗೆದುಕೊಳ್ತಾರೆ ಅನ್ನೋದಾದರೆ ಇದು ಪ್ರತಾಪ್ ಸಿಂಹ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡಿರುವಂತಹ ಕ್ಷಣನೇ. ಹಾಗಾದರೆ ಯಾಕೆ ಪ್ರತಾಪ್ ಸಿಂಹರ ವಿರುದ್ಧ ಆಕ್ರೋಶ? ಯಾಕೆ ಪ್ರತಾಪ್ ಸಿಂಹರನ್ನ ಕಾಲೆಳೆಯುವಂತಹ ಕೆಲಸಗಳಾಗ್ತಾ ಇದೆ? ಪ್ರತಾಪ್ ಸಿಂಹ ಬಿಜೆಪಿಗೆ ಕೊಟ್ಟಂತಹ ಕೊಡುಗೆ ಏನು? ಪ್ರತಾಪ್ ಸಿಂಹರಿಂದ ಬಿಜೆಪಿ ಪಕ್ಷಕ್ಕಾದಂತಹ ಲಾಭಗಳೇನು? ಪ್ರತಾಪ್ ಸಿಂಹ ಉಚ್ಚಾಟನೆಗೆ ಮೈಸೂರು ಬಿಜೆಪಿ ಮುಖಂಡರಿಂದಲೇ ಪತ್ರ. ಶಿಸ್ತು ವಜಾಕ್ಕೆ ಆಗ್ರಹಿಸಿ ಮೈಸೂರು ಬಿಜೆಪಿ ಮುಖಂಡರಿಂದ ಬಹಿರಂಗವಾದಂತಹ ಪತ್ರ. ಪ್ರತಾಪ್ ಸಿಂಹ ಮೇಲಿದೆಯಾ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪ? ಹಾಗಾದರೆ ಪ್ರತಾಪ್ ಸಿಂಹ ಪಕ್ಷ ದ್ರೋಹಿನ? ಹೀಗಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಮೈಸೂರು ಬಿಜೆಪಿ ಕಾರ್ಯಕರ್ತರ ಒತ್ತಡ. ಹಾಗಾದ್ರೆ ಪಕ್ಷದಿಂದ ಕಿಕ್ಔಟ್ ಆಗ್ತಾರಾ ಮೈಸೂರು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಕಿಕ್ಔಟ್ ಆಗ್ತಾರೆ ಅಂತ ಪ್ರಥಮವಾಗಿ ಹಿಂಟು ಕೊಟ್ಟಿದ್ದು ನಿಮ್ಮ ಫ್ರೀಡಂ ಟಿವಿ. ಪ್ರತಾಪ್ ಸಿಂಹ ಉಚ್ಚಾಟನೆಗೆ ಮೈಸೂರು ಬಿಜೆಪಿ ಮುಖಂಡರಿಂದಲೇ ಒಂತರಹದ ಆಗ್ರಹ. ಶಿಸ್ತು ವಜಾಕ್ಕೆ ಆಗ್ರಹಿಸಿ ಮೈಸೂರು ಬಿಜೆಪಿ ಮುಖಂಡರಿಂದ ಬಹಿರಂಗ ಪತ್ರ. ಇಲ್ಲಿ ಈ ಹಿಂದೆ ಬಸನಗೌಡ ಪಾಟೀಲ್ ಬೀದರ್ನಲ್ಲಿ ವಕ್ಫ್ ವಿರುದ್ಧದ ಒಂದು ಕ್ಯಾಂಪೇನ್ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಬಿಜೆಪಿ ಅಧಿಕೃತವಾದಂಥ ಕಾರ್ಯಕ್ರಮ ಅದಾಗಿರಲಿಲ್ಲ. ಸ್ವಪ್ರತಿಷ್ಠೆಯನ್ನ ಡೆವಲಪ್ಮೆಂಟ್ ಮಾಡಿಕೊಳ್ಳೋದಕ್ಕೆ ಯತ್ನಾಳ್ ಮಾಡಿಕೊಂಡಂತಹ ಒಂದು ಸೂತ್ರ ಅಂತ ಹೇಳಿ ಬಿಜೆಪಿ ಮುಖಂಡರೇ ಹೇಳಿದ್ರು. ಪಿ ರಾಜೀವ್ ಎದ್ದು ಬಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ರೇಣುಕಾಚಾರ್ಯ ಎದ್ದು ಬಂದು ಯತ್ನಾಳ್ ಒಬ್ಬ ತುಗ್ಲಕ್ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. BY ವಿಜಯೇಂದ್ರ ನಿಂತ್ಕೊಂಡು ಜಾಗದಲ್ಲೇ ಕಣ್ಣು ಕೆಂಪು ಮಾಡ್ಕೊಂಡು ಮಾತನಾಡಿದ್ರು. BS ಯಡಿಯೂರಪ್ಪ ಅಖಾಡಕ್ಕಿಳಿದು ಯತ್ನಾಳ್ ವಿರುದ್ಧ ಮಾತನಾಡಿದ್ರು. ಆ ಸಂದರ್ಭ ಯತ್ನಾಳ್ ಬೆನ್ನಿಗೆ ನಿಂತಿದ್ದು ಇದೇ ಪ್ರತಾಪ್ ಸಿಂಹ. ಮೈಸೂರು ಕೊಡಗು ಮಾಜಿ ಸಂಸದ ಪ್ರತಾಪ್ ಸಿಂಹ ಅಲ್ಲಿ ಕಾಣಿಸಿಕೊಂಡಿದ್ದು ಬೆರಳೆಣಿಕೆಯ ಬಿಜೆಪಿಯ ನಾಯಕರು ಮಾತ್ರ. ರಮೇಶ್ ಜಾರಕಿಹೊಳಿ ಕಾಣಿಸ್ಕೊತಾರೆ, ಸಿದ್ದೇಶ್ವರ್ ಕಾಣಿಸಿಕೊಳ್ತಾರೆ, ಕುಮಾರ್ ಬಂಗಾರಪ್ಪ ಕಾಣಿಸ್ಕೊಳ್ತಾರೆ. ಪ್ರತಾಪ್ ಸಿಂಹ ಅಗ್ರಗಣ್ಯ ಪ್ರಮುಖ ನಾಯಕನಾಗಿ ಕಾಣಿಸ್ಕೋತಾರೆ. ಹಾಗಾಗಿ BY ವಿಜಯೇಂದ್ರರನ್ನ ಇರಿಸು ಮುರಿಸು ಮಾಡ್ತಾ ಈ ಒಂದು ಪ್ರತಾಪ್ ಸಿಂಹರ ನಡೆ, ಅಥವಾ ಪ್ರತಾಪ್ ಸಿಂಹ ಸಿದ್ದರಾಮಯ್ಯರ ಪರವಾಗಿ ನಿಂತ್ಕೊಂಡ್ರು. ಮೈಸೂರು ರಸ್ತೆ ಒಂದಕ್ಕೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಅಥವಾ ಸಿದ್ದರಾಮಯ್ಯರ ಹೆಸರಿಡಬೇಕು ಅಂತ ಹೇಳಿ ಪ್ರಸ್ತಾಪ ಆದಾಗ ಪ್ರತಾಪ್ ಸಿಂಹ ಸಿದ್ದರಾಮಯ್ಯರ ಪರ ಬ್ಯಾಟ್ ಬೀಸಿದ್ರು. ಸೊ ಇವೆಲ್ಲವೂ ಕೂಡ ಬಿಜೆಪಿಗರನ್ನ ಒಂಥರದ ಇರಿಟೇಷನ್ ಮಾಡ್ತಾ, ಅಥವಾ ಬಿಜೆಪಿಗರು ಇವರ ವಿರುದ್ಧ ತಿರುಗಿ ನಿಲ್ಲೋದಕ್ಕೆ ಈ ಅಂಶಗಳು ಕಾರಣವಾಯ್ತಾ? ಬೀದರ್ನ ಜಿಲ್ಲಾ ಬಿಜೆಪಿ ನಾಯಕರೇ ಯತ್ನಾಳ್ ಮತ್ತು ಪ್ರತಾಪ್ ಸಿಂಹರ ವಕ್ಫ್ ವಿರುದ್ಧದ ಅಭಿಯಾನಕ್ಕೆ ತಕರಾರು ಮಾಡಿದ್ರು. ಈ ಅಭಿಯಾನ ಬಿಜೆಪಿ ಅಧಿಕೃತ ಅಭಿಯಾನ ಅಲ್ಲ ಅಂತ ಹೇಳಿದ್ರು. ಪ್ರತಾಪ್ ಸಿಂಹ ಈ ಹಿಂದೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕೇವಲ ವರುಣಾ ಕ್ಷೇತ್ರದಲ್ಲಿ ಮಾತ್ರ ಪ್ರಚಾರ ಮಾಡಿದ್ರು. ಆ ಸೋಲಿಗೆ ಕಾರಣವಾಗಿದ್ದು ಪ್ರತಾಪ್ ಸಿಂಹ ಅಂತೇಳಿ ಬಿಜೆಪಿಗರೇ ಆರೋಪ ಮಾಡಿದ್ರು. ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಪರಿಶಿಷ್ಟ ಪಂಗಡದ ನಾಯಕನೊಬ್ಬ ಬಹಿರಂಗವಾದಂಥ ಪತ್ರವನ್ನು ಬರೆದಿದ್ದಾರೆ.
ಪ್ರತಾಪ್ ಸಿಂಹರವರನ್ನ ಇಲ್ಲಿವರೆಗೂ ನೀವು ಬಿಜೆಪಿಯಲ್ಲಿ ಇಟ್ಟುಕೊಳ್ಳೋದು ಸಮಂಜಸವಲ್ಲ, ಈ ಕೂಡಲೇ ಉಚ್ಚಾಟನೆ ಮಾಡಬೇಕು. ಶಿಸ್ತಿಗೆ ಹೆಸರ್ರಿ ಬಿಜೆಪಿ ಅನ್ನುವಂತಹ ಪಕ್ಷ, ಶಿಸ್ತಿಗೆ ಹೆಸರಾದಂತಹ ಪಕ್ಷ. ಶಿಸ್ತು ಉಲ್ಲಂಘನೆಯನ್ನ ಬಿಜೆಪಿ ಪಕ್ಷ ಸಹಿಸಿಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಈ ತರಹದ ಕ್ಯಾರೆಕ್ಟರ್ ಅನ್ನ ಈವರೆಗೂ ಇಟ್ಕೊಂಡಿದ್ದೀರಿ. ಪ್ರತಾಪ್ ಸಿಂಹಗೆ ಕಾಂಗ್ರೆಸ್ನಿಂದ ಆಫರ್ ಬಂತ? ಹಾಗಾದ್ರೆ ಶೀಘ್ರದಲ್ಲೇ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರ ಸಿಂಹ? ಬಿಜೆಪಿ ಜಂಘಾಬಲದಲ್ಲಿ ನಿಂತುಕೊಂಡು ಕಾಂಗ್ರೆಸ್ ಅಂಗಳಕ್ಕೆ ಕಣ್ಣು ಹಾಕಿದ್ರ ಪ್ರತಾಪ್ ಸಿಂಹ? ತೀವ್ರ ಕುತೂಹಲವನ್ನು ಕೆರಳಿಸಿದ ಮಾಜಿ ಸಂಸದ ಪ್ರತಾಪ್ ಸಿಂಹರ ರಾಜಕೀಯ ನಡೆ. ಪ್ರತಾಪ್ ಸಿಂಹ ವಿರುದ್ಧ ಸ್ವಪಕ್ಷದಲ್ಲೇ ಭುಗಿಲೆದ್ದ ಭಾರಿ ಆಕ್ರೋಶ. ಪ್ರತಾಪ್ ಸಿಂಹ ವಜಾಗೆ ಮೈಸೂರು ಬಿಜೆಪಿ ಕಾರ್ಯಕರ್ತರು ಪಟ್ಟು ಹಿಡಿದಿರೋದು ಯಾಕೆ? ಕಾರಣ ಒಂದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮದಲ್ಲದ ವರುಣ ಕ್ಷೇತ್ರದಲ್ಲಿ ಹೆಚ್ಚು ಪ್ರಚಾರ ಮಾಡಿದ್ರು. ಕಾರಣ ಎರಡು, ವಿಧಾನ ಪರಿಷತ್ ಚುನಾವಣೆಯ ವೇಳೆ ಅಭ್ಯರ್ಥಿ ರವಿಶಂಕರ್ ವಿರುದ್ಧ ಹೇಳಿಕೆ ಕೊಟ್ಟರು. ಇನ್ನು 3 ಲೋಕಸಭಾ ಚುನಾವಣೆ ವೇಳೆ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ವಿರುದ್ಧ ಅಪಪ್ರಚಾರ ಪ್ರಚಾರ ಮಾಡಿದ್ರು. ಅಭಿಪ್ರಾಯಗಳನ್ನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡದೆ ಕಂಡು ಜಾಗದಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡಿದ್ರು. ಮೈಸೂರು ಆರೋಗ್ಯ ಮಾರ್ಗ ರಸ್ತೆಗೆ ಹೆಸರಿಡಲು ಬೆಂಬಲ ಸೂಚಿಸಿದ್ರು. ಹಾಲಿ ಮೈಸೂರು ಸಂಸದರಿಗೆ ಕೆಲಸ ಕಾರ್ಯಗಳಿಗೆ ಅಡ್ಡಿ ಮಾಡ್ತಿರುವಂತಹ ಆರೋಪ ಇರುತ್ತೆ. ಮನುಷ್ಯ ಅಂದ ಮೇಲೆ ಸಹಜವಾಗಿ ನನಗೆ ಟಿಕೆಟ್ ಕೊಟ್ಟರೆ ಮೈಸೂರು ಲೋಕ ಅಖಾಡದಲ್ಲಿ ಗೆದ್ದು ಬೀಗ್ತೀನಿ ಅಂತ ಗೊತ್ತಿದ್ರೂ ಕೂಡ ಟಿಕೆಟ್ ಕೊಡದೆ ನನ್ನನ್ನು ಮೂಲೆ ಗುಂಪು ಮಾಡಿದ್ರು. ಮನುಷ್ಯ ಸ್ವಾಭಾವಿಕ ಗುಣ. ಆ ಕ್ಷೇತ್ರದಲ್ಲಿ ಅದೇ ಪಕ್ಷದ ಯದುವೀರನ್ನ ನಿಲ್ಲಿಸಿದ್ರು. ಯದುವೀರ್ ಮೇಲೆ ಒಂದಷ್ಟು ಮುನಿಸು ಇರೋದಿಲ್ವಾ? ಮನುಷ್ಯ ಅಂದ ಮೇಲೆ ರಾಜಕೀಯದಲ್ಲಿ ಅದು ಸಹಜಾನೆ. ಸೊ ಇವೆಲ್ಲವೂ ಕೂಡ, ಈ ಅಂಶಗಳು ಕೂಡ ಬಿಜೆಪಿಗರನ್ನ ಕಣ್ಣು ಕೆಂಪು ಮಾಡಿಸಿದೆ. ಪ್ರತಾಪ್ ಸಿಂಹರ ವಿರುದ್ಧ ಸ್ವಪಕ್ಷದಿಂದಲೇ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಪ್ರತಾಪ್ ಸಿಂಹರ ವಿರುದ್ಧ ಮೈಸೂರು ಭಾಗದ ಬಿಜೆಪಿ ಮುಖಂಡರು ಅಸಮಾಧಾನಗಳನ್ನು ತೋಡಿಕೊಂಡಿದ್ದಾರೆ. ಎಲ್ಲಿವರೆಗೆ ಆ ಅಸಮಾಧಾನ ಇತ್ತು ಅಂತ ಹೇಳಿದ್ರೆ, ಬಿಜೆಪಿಯ ಒಂದು ಪರಿಶಿಷ್ಟ ಪಂಗಡದ ಒಬ್ಬ ನಾಯಕ ಬಹಿರಂಗ ಪತ್ರ ಬರೆದರು. ಪ್ರತಾಪ್ ಸಿಂಹರ ನ್ಯೂನತೆಗಳನ್ನು ಎಳೆಯಾಗಿ ಆ ಪತ್ರದಲ್ಲಿ ಬಿಚ್ಚಿಟ್ರು. ಪ್ರತಾಪ್ ಸಿಂಹರ ಲೋಪದೋಷಗಳನ್ನು ಹೇಳಿದ್ರು. ಪ್ರತಾಪ್ ಸಿಂಹರ ರಾಜಕೀಯ ಎಡವಟ್ಟುಗಳನ್ನು ಮೆನ್ಷನ್ ಮಾಡ್ತಾರೆ ಆ ಬಹಿರಂಗ ಪತ್ರದಲ್ಲಿ. ರಿವೀಲ್ ಆಗುತ್ತಾ ಪತ್ರ. ಅದಾದ ನಂತರ ಬಿಜೆಪಿ ತೆಗೆದುಕೊಂಡ ನಿರ್ಧಾರಗಳು, ಆ ನಿರ್ಧಾರದ ಮೇಲೆ ಈಗ ನಿಂತಿದೆ ಕುತೂಹಲ. ಬಿಜೆಪಿಗರು ಪಿ ರಾಜೀವ್ ಕಾಯ್ತಿದ್ದಾರೆ ಪ್ರತಾಪ್ ಸಿಂಹರ ಉಚ್ಚಾಟನೆಗೆ. ರೇಣುಕಾಚಾರ್ಯ ಕಾಯ್ತಿಲ್ಲ ಅಂತ ಇನ್ನು ಹೇಳಕ್ಕಾಗಲ್ಲ ನಾವು. ಬಿ.ವೈ. ವಿಜೇಂದ್ರ ಲೋಕಸಭಾ ಟಿಕೆಟ್ ತಪ್ಪಿಸಲು ಬಿ.ವೈ. ವಿಜೇಂದ್ರ ರಾಜಾಹುಲಿಯ ಕುಟುಂಬವೂ ಕಾರಣ ಅಂತ ಹೇಳಿ ಈ ಹಿಂದೆ ಪರೋಕ್ಷವಾಗಿ ಮಾತನಾಡಿದಂತಹ ಪ್ರತಾಪ್ ಸಿಂಹ. ಸೊ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಕಣ್ಣು ಹಾಕಿದ್ದಾರೆ, ಅಥವಾ ಕಾಂಗ್ರೆಸ್ನವರು ಗಾಳ ಹಾಕಿದ್ದಾರೆ ಪ್ರತಾಪ್ ಸಿಂಹರಿಗೆ ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ಪ್ರತಾಪ್ ಸಿಂಹ ಬಿಜೆಪಿಯಲ್ಲೇ ನಿಂತುಕೋತಾರೋ, ಕಾಂಗ್ರೆಸ್ಸಿಗೆ ಹೋಗ್ತಾರೋ, ಅಥವಾ ಮಧ್ಯದಲ್ಲಿ ಜಂಗಮ ಸ್ಥಿತಿಯಲ್ಲಿ ತಟಸ್ಥವಾಗಿ ನಿಂತ್ಕೋತಾರೋ ಗೊತ್ತಿಲ್ಲ. ರಾಜಕೀಯ ನಡೆಯತ್ತ ಜನರ ಚಿತ್ತ.